ತೆಂಗಿನ ಮರಗಳೆಲ್ಲ ಬಿದ್ದು ಹೋಗ್ತಾ ಇದೆ. ಅದರಿಂದ ಈಗ ನಾವು ಜಾಗೃತರಾಗದೆ ಹೋಗಿದ್ರೆ ರೈತರು ನಮಗೆ ಏನು ಕಲ್ಪತರ ನಾಡು ಕಲ್ಪವೃಕ್ಷ ಅಂತೇಳಿ ನಾವು ಕರಿತೇವೆ, ಇದಕ್ಕೆ ನಾವು ಬಹಳ ಸಂಕಷ್ಟಕ್ಕೆ ಸಿಗಬೇಕಾಗುತ್ತೆ. ಬರ್ತಾ ಇರ್ತದಲ್ಲ ಕಟ್ಟೆಗಟ್ಟಲಿಕ್ಕೆ ಅದರಿಂದ ನೀರು ಹೊರಗಡೆ ಹೋದಾಗ ಬೇರೆ ಮರಕ್ಕೆ ಬರೋದಿಲ್ಲ ಸರ್. ಆಮೇಲೆ ಸುತ್ತ ಬೇರು ಬಿಡಿಸ್ಬಿಡ್ತಾರೆ. ಬರ್ತಾ ಇದೆ ಕಪ್ಪು ತಲೆ ಹುಳು ಮತ್ತೆ ರೋಗವು ಬೇವಿನ ಇದೆಯಲ್ಲ, ಇದೊಂದು ಸ್ವಲ್ಪ ಬೇರೆ ಕಟ್ಟರ್ ಸರ್. ಬೇರೆ ನಿಮಗೆ ತೋರಿಸ್ತಾರೆ, ನೀವು ಮಾಡ್ಕೋಬೇಕು. ಇಲ್ಲ ಅಂದ್ರೆ ಆಗ್ತಾ ಇದೆ. ಅದು ಈಗ ಏನಾರ ಮಾಡಿ ಉಳಿಸ್ಕೋಬೇಕು. ಔಷಧಿ ಕೊಡಂಗ ಒಂದು ವ್ಯವಸ್ಥೆ ಏನಾಗುತ್ತೆ, ಔಷಧಿ ಜಾಸ್ತಿ ಎಳ್ಕೊಳ್ಳೋದು ಬೇರೆ. ಹಂಗಾಗಿ ಇದು ಬಹಳ ಇಂಪಾರ್ಟೆಂಟ್. ಬಹಳ ಜನ ರೈತ ಮಾಡ್ಬೇಕಂತ ಮಾಡ್ತೀವಿ, ಕಟ್ಟೆ ಮಾಡಲ್ಲ. ಬೇರಿನ ಆಯ್ಕೆನೂ ಮುಖ್ಯ ಸರ್. ಎಲ್ಲ ನೋಡಿರ್ತಾರೆ ರೈತರ ಅಂದ್ಮೇಲೆ ಪೊಟ್ಯಾಶ್ ನೋಡೇ ಇರ್ತಾರೆ. 1 kg 600 ಗ್ರಾಮ್ ಅಷ್ಟು. ಇದನ್ನ ದಯವಿಟ್ಟು ನೆನ್ಪಿಟ್ಕೊಂಡಿರಿ. ಬೇರೆ ಯಾವ ಗೊಬ್ಬರ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಪೊಟ್ಯಾಶ್ ಗೊಬ್ಬರನ ಕೊಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಔಷಧಿ ಜೊತೆಗೆ ಇದು ನಿಮಗೆ ಕರೆಕ್ಟ್ ಆಗಿರುವಂತ ಒಂದು ಕಪ್ಪು ಹುಳುವಿನ ರೋಗ, ಇನ್ನೊಂದು ಬಿಳಿ ನೊಣ, ಇನ್ನೊಂದು ಕಾಂಡ ಸೋರುವಿಕೆ. ಈ 3 ರೋಗಗಳಿಂದ ನಮ್ಮ ಫಸಲು 80% ಕಡಿಮೆ ಆಗಿದೆ. 20% ಮಾತ್ರ ನಮಗೆ ಸಿಗ್ತಾ ಇದೆ. 80% ಕಡಿಮೆ ಆಗ್ತಾ ಇದೆ ತೆಂಗಿನ ಮರಗಳೆಲ್ಲ ಬಿದ್ದು ಹೋಗ್ತಾ ಇದೆ. ಅದರಿಂದ ಈಗ ನಾವು ಜಾಗೃತರಾಗದೆ ಹೋಗಿದ್ರೆ ರೈತರು ನಮಗೆ ಏನು ಕಲ್ಪತರ ನಾಡು ಕಲ್ಪವೃಕ್ಷ ಅಂತೇಳಿ ನಾವು ಕರಿತೇವೆ, ಇದಕ್ಕೆ ನಾವು ಬಹಳ ಸಂಕಷ್ಟಕ್ಕೆ ಸಿಗಬೇಕಾಗುತ್ತೆ. ಆದ್ದರಿಂದ ಈಗ ತೋಟಗಾರಿಕೆ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟ್ರು ಎಲ್ಲ ಬಂದಿದ್ದಾರೆ. ಈಗ ಸಮರೋಪಾದಿನಲ್ಲಿ ಈ ಕೆಲಸ ಮಾಡಬೇಕಾಗಿದೆ. ಕಳೆದ ತಿಂಗಳು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡಿ ಸಭೆಯಲ್ಲಿ ಹೆಚ್ಚಿನ ಹಣವನ್ನು ಒದಗಿಸಬೇಕು, ಇದಕ್ಕೆ ರೈತರನ್ನು ಕಾಪಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದು. ಮತ್ತು ವಿಧಾನಸಭೆಯಲ್ಲೂ ಕಳೆದ ವಿಧಾನಸಭೆಯಲ್ಲಿ ಭಾಳ ದೊಡ್ಡ ಚರ್ಚೆ ಆಯಿತು. ಚರ್ಚೆಯಾಗಿ ಈಗ ಸಮರೋಪಾದಿನಲ್ಲಿ ರೈತರಿಗೆ ಈ ಕಪ್ಪು ತಲೆ ಹುಳ, ಈ ಎಲ್ಲ ಔಷಧಿಗಳ ಎಲ್ಲ ಕಾಯಿಲೆಗಳಿಗೆ ಔಷಧಿಗಳನ್ನು ಕಂಡಿಡಿದು ಈಗ ತೋಟಗಾರಿಕೆ ಇಲಾಖೆಯವರು ಬಂದಿದ್ದಾರೆ. ನೀವೆಲ್ಲ ಜಾಗೃತರಾಗಿ ಆ ಹುಳುಗಳ ಔಷಧಿಗಳನ್ನು ತಗೊಂಡು ಪ್ರತಿಯೊಂದನ್ನು ಮರಗಳಿಗೂ ಬಿಟ್ಕೊಂಡು ನೀವು ನಮ್ಮ ತೆಂಗಿನ ಮರಗಳನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಅದಕ್ಕೋಸ್ಕರಲೇ ಇವತ್ತು ಡೆಮಾನ್ಸ್ಟ್ರೇಷನ್ ಮಾಡಿ ಒಂದು ಇದನ್ನು ಈ ತೋಟದಲ್ಲಿ ಮಾಡೋಣ ಅಂತೇಳಿ ಬಂದಿದ್ದೀವಿ. ಇದು ಸಮರೋಪಾದಿಯಲ್ಲಿ ಬರಬೇಕು.